ಇವರು ಪೂರ್ತಿ ಪ್ರಮಾಣದಲ್ಲಿ ಇವರಿಗೆ ಬಹುಮತ ಇದ್ದಾಗ ಪಂಡಿತ್ ನೆಹರು ಆದಿಯಾಗಿ ಇಂದಿರಾ ಗಾಂಧಿ ಆ ಟೈಮ್ದಲ್ಲಿ ನೋ ಡೌಟ್ ಪೊಲಿಟಿಕಲಿ ಶಿ ವಾಸ್ ಪವರ್ಫುಲ್. ಇಂದಿರಾ ಗಾಂಧಿ, ನೆಹರು, ಅದರ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನರಸಿಂಹರಾವ್ ಕಾಲದಲ್ಲಿ ಎಲ್ಲಾ ಟೈಮ್ದಲ್ಲಿಯೂ ಬ್ಯಾನ್ ಮಾಡ್ತೀವಿ. ನೆಹರು ಅಂತ ಏನು ಹೇಳಿದ್ರು, ಐ ವಿಲ್ ನಾಟ್ ಅಲೋ ಎನ್ ಇಂಚ್ ಆಫ್ ಲ್ಯಾಂಡ್ ಇನ್ ಇಂಡಿಯಾ ಫಾರ್ ಟು ವೈಟ್ ದಿ ಭಗವಾ ಫ್ಲಾಗ್ ಅಂತ ಹೇಳಿದ್ರು. ಐ ವಿಲ್ ಕರ್ಬ್ ದಿಸ್ RSS ಅಂತ ಹೇಳಿದ್ರು. RSS ಕರ್ಬ್ ಮಾಡೋದಿರಲಿ, ಅವರ ಕರ್ಬ್ ಆಗಿ ಹೋದ್ರೆ ಎಲ್ಲರೂ ಈ ವಿಚಾರಧಾರೆಯನ್ನ ಜನ ಸ್ವೀಕಾರ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಐಡಿಯಾಲಜಿ. ಇಡೀ ದೇಶದಲ್ಲಿ 60-70% ಹೆಚ್ಚು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇವತ್ತು ಈ ಐಡಿಯಾಲಜಿಯ ಜನ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಫ್ರಮ್ ಮಿನಿಸ್ಟರ್ ಟು ಪ್ರೈಮ್ ಮಿನಿಸ್ಟರ್ ಟು ಚೀಫ್ ಮಿನಿಸ್ಟರ್, MLA, MPs 65% ಜನ ಈ ಐಡಿಯಾಲಜಿಯನ್ನ ಒಪ್ಪಿಕೊಂಡವರಿದ್ದಾರೆ. ನಿಮ್ಮ ಜುಜುಬಿ ಧಮಕಿ ಎಲ್ಲಿಯೂ ನಡೆಯುವುದಿಲ್ಲ. ನಾ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸಂಘದ ಪ್ರಾರ್ಥನೆ ಹೇಳಿದ್ರಲ್ಲ, ಅವ್ರ ಮೇಲೂ ಬ್ಯಾನ್ ನಂಗಾರ. DK ಶಿವಕುಮಾರ್ ಅವರು ಬಹಳ ಭಕ್ತಿಯಿಂದ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಎರಡನೇದ್ದು, PFI ಮೇಲೆ ನಿಮ್ದು ಅಡ್ಜಸ್ಟ್ಮೆಂಟ್ ನಡೀತದೆ. ಮುಸ್ಲಿಂ ಲೀಗ್ ಯಾರ್ರಿ? ಮುಸ್ಲಿಂ ಲೀಗ್ ಜಿನ್ನಾ ಸ್ಥಾಪಿತ ಮುಸ್ಲಿಂ ಲೀಗು ಇವತ್ತು ಭಾರತದೊಳಗದ. ಅದ್ರ ಜೊತೆಗೆ ಇವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಕಾಂಗ್ರೆಸ್ ಪಾರ್ಟಿ ಕೇರಳದಾಗ ಏನಾದರೂ ದುರ್ದೈವದಿಂದ ಮತ್ತೆ ಇವ್ರು ಬಂದ್ರೆ ಬರಲ್ಲ, ಅಲ್ಲಿಯೂ ಬರಲ್ಲ. ಅಲ್ಲಿ UDF ಸರ್ಕಾರ ಬಂದ್ರೆ ಕಾಂಗ್ರೆಸ್ ನೇತೃತ್ವದೊಳಗ ಮುಸ್ಲಿಂ ಲೀಗ್ ಜೊತೆ ಕೊಡ್ತಾರ ಅವ್ರು. ಮುಸ್ಲಿಂ ಲೀಗ್ ಯಾವುದು? ದೇಶವನ್ನು ಇಬ್ಬಾಗ ಮಾಡಿದವರು. ಪ್ರಿಯಾಂಕಾ ಖರ್ಗೆಗೆ, ಪ್ರಿಯಾಂಕಾ ವಾದ್ರಾಗ, ಪ್ರಿಯಾಂಕಾ ವಾದ್ರಾ, ಪ್ರಿಯಾಂಕ್ ಖರ್ಗೆ ಮತ್ತು ನಕಲಿ ಗಾಂಧಿಗಳಿಗೆ ಮುಸ್ಲಿಂ ಲೀಗ್ ಇಸ್ ಓಕೆ. ಯಾಕಂದ್ರೆ ದೇಶ ತುಂಡು ಮಾಡಿದಾರಲ್ಲ ಅವರು. ದೇಶ ತುಂಡು ಮಾಡುವವರು ಭಯೋತ್ಪಾದಕರು ಬ್ರದರ್ಸ್. ಯಾರು ಬಾಂಬ್ ಹಾಕ್ತಾರ ಅವ್ರ ಬ್ರದರ್ಸ್. ಯಾರು ದೇಶದ ಐಡಿಯಾಲಜಿಯ ಆಧಾರದ ಮೇಲೆ ದೇಶವನ್ನ ಕಟ್ಟು ಕೆಲಸ ಮಾಡ್ತಾರ ಅವ್ರ ಮೇಲೆ ನಿರ್ಬಂಧ ಹಾಕ್ತೀವಿ ಅಂತ ಹೇಳ್ತಾರೆ. ನಿಮ್ ಜುಜುಬಿ ನಿರ್ಬಂಧ ಭಾಳ ನೋಡಿವಿ, ಮಾಡಿ ನೋಡ್ರಿ.